ನಾನು ಯಾಕೆ ಸಾರಿ ಕೇಳಲಿ? ನೀವಲ್ಲ ತಾನೆ? ಹೌದು, ಅವ್ರಿಗೆ ಹೇಳಿದ್ದು, ನೀವು ತಪ್ಪು ತಿಳ್ಕೊಬೇಡಿ. ಅದನ್ನ ಹೇಳ್ತಾ ಇದೀನಲ್ಲ. ಅಯ್ಯಯ್ಯೋ, ಅದೇ ಹೇಳ್ತಿರೋದು ಸ್ವಾಮಿ. ನಿಮ್ಗೆ ಹೇಳಿಲ್ಲ, ಮಾರ್ಕೊಂಡವ್ರಿಗೆ ಹೇಳಿದ್ದು ಅಂತ. ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ. ಅಲ್ಲಿ ಸ್ಪೆಷಲ್ ಇನ್ವಿಟೇಷನ್ ಟು ಸೋಲ್ಡ್ ಔಟ್ ಗೋಧಿ ಮೀಡಿಯಾ. ಮಾರಿಕೊಂಡ ಮಾಧ್ಯಮದವ್ರು ನಾನು ಯಾಕೆ ಸಾರಿ ಕೇಳಲಿ? ನೀವಲ್ಲ ತಾನೆ? ನಾನು ಅಲ್ಲವಾ? ವೆರಿ ಗುಡ್. ಹಂಗಂದ್ರೆ ನಿಮಗೆ ಹೇಳಲೇ ಇಲ್ವಲ್ಲ ನಾನು? ಹೌದು, ಅವ್ರಿಗೆ ಹೇಳಿದ್ದು, ನೀವು ತಪ್ಪು ತಿಳ್ಕೊಬೇಡಿ. ಅದನ್ನ ಹೇಳ್ತಾ ಇದೀನಲ್ಲ. ಅಯ್ಯಯ್ಯೋ, ಅದೇ ಹೇಳ್ತಿರೋದು ಸ್ವಾಮಿ. ನಿಮ್ಗೆ ಹೇಳಿಲ್ಲ, ಮಾರ್ಕೊಂಡವ್ರಿಗೆ ಹೇಳಿದ್ದು ಅಂತ ಹೇಳಿದ್ನಲ್ಲ. ಈಗ ಅದನ್ನ ಹೇಳ್ತಾ ಇದ್ದೀನಲ್ಲ. ನಿಮ್ಗೆ ಎಷ್ಟು ಕ್ಲಿಯರ್ ಆಗಿ ಹೇಳಿದೆ ಅಂದ್ರೆ, ಪ್ರೆಸ್ ಕ್ಲಬ್ ನಲ್ಲಿ ಕೊಟ್ಟಿರೋ ಇನ್ವೈಟ್ ನಲ್ಲಿ ಆ ಮಾತಿಲ್ಲ. ಯಾಕಂದ್ರೆ ನಿಮ್ಮನ್ನ ನಾನು ಕರೆದಿದ್ದೀನಿ. ಸಾಮಾಜಿಕ ಜಾಲತಾಣದಲ್ಲಿ ಹಾಕಬೇಕಾದ್ರೆ ನಾನು ಅಲ್ಲಿರುವ ಮಾರಿಕೊಂಡ ಮಾಧ್ಯಮಗಳಿಗೆ ನೀವು ಬನ್ನಿ ಅಂತ ಹೇಳಿದ್ದೀನಿ ಅಂತ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದೀನಿ. ಮತ್ತು ಪ್ರೆಸ್ ಕ್ಲಬ್ ನಲ್ಲಿ ವಾಟ್ಸಪ್ ನಲ್ಲಿ ನಿಮಗೆ ಬಂದಿರೋ ಇನ್ವಿಟೇಷನ್ ಬಂಧು ಮಿತ್ರರೇ, ಮಾಧ್ಯಮ ಮಿತ್ರರೇ ಅಂತ ಮಾತ್ರನೇ ಇದೆ. ಅದರಲ್ಲಿ ಯಾವ ಮುಖ ಇಲ್ಲ. ಅದನ್ನ ನೋಡ್ಕೊಂಡು ನೀವು ಬಂದಿದ್ದೀರಿ. ನಾನು ಇಲ್ಲಿ ಕೊಡದೆ ನಮ್ಮ ಅಲ್ಲೇ ಕೊಡ್ಬೋಲ್ತಲ್ಲ. ಬಟ್ ಜಾಲತಾಣದಲ್ಲಿ ನಾನು ಹಾಕಿದಾಗ ನಾನು ಅಲ್ಲಿ ಫೇಸ್ ಮಾಡ್ತಾ ಇದ್ದೀನಿ ಮಾರಿಕೊಂಡ ಮಾಧ್ಯಮದವ್ರನ್ನ, ಕೆಲವು ಚಾನೆಲ್ಗಳನ್ನ, ಕೆಲವು ಯೂಟ್ಯೂಬರ್ಸ್ಗಳನ್ನ. ಅವರು ಮಾಧ್ಯಮಗಳೇ ತಾನೇ. ಅಲ್ಲಿ ನಾನು ಅವ್ರಿಗೆ ಆ ಥರ ಏನು ಕೊಡ್ತೀನಿ. ನಿಮಗೆ ನಾನು ಕರೆಕ್ಟಾಗಿ ಕಳಿಸಿದ್ದೀನಿ. ನಿಮಗೆ ಈ ಪ್ರೆಸ್ ಕ್ಲಬ್ ಏನಿದೆ, ಇದು 40 ವರ್ಷ ನೋಡ್ತಾ ಇದ್ದೀನಿ. ಈ ಪ್ರೆಸ್ ಕ್ಲಬ್ ಇದು ಬ್ಯೂಟಿಫುಲ್ ಸ್ಪೇಸ್. ಇದು ಪತ್ರಕರ್ತರಿರೋ ಸ್ಪೇಸ್. ಇದು ಇಲ್ಲಿ ನಾನು ಕೊಡಬೇಕಾದ್ರೆ ಅಫಿಷಿಯಲ್ ಆಗಿ, ಮಾಧ್ಯಮ ಮಿತ್ರರೇ, ಈ ವಿಷಯದ ಬಗ್ಗೆ ನಿಮ್ಮ ಜೊತೆ ಸಮಾಲೋಚಿಸಬೇಕಾಗಿದೆ, ಹಂಚಿಕೊಳ್ಳಬೇಕಾಗಿದೆ. ಪತ್ರಿಕಾಗೋಷ್ಠಿಗೆ ದಯವಿಟ್ಟು ಬನ್ನಿ, ಇಷ್ಟು ಗಂಟೆಗೆ ಇಷ್ಟ, ಅಷ್ಟೇ ಅಲ್ವಾ? ಮುಗೀತಲ್ವ? ಒಂದು ನಿಮಿಷ. ನಾನು ಜಾಲತಾಣದಲ್ಲಿ ಹಾಕಿದಾಗ ನಾನು ಫೇಸ್ ಮಾಡ್ತಾ ಇದ್ದೀನಿ ಕೆಲವ್ರನ್ನ. ಸೊ ನಾನು ಅವ್ರಿಗೆ ಕೊಡಬೇಕು. ಅವರಿಗೆ ನಿಮ್ಮ ತರ ಒಂದು ಆಫೀಸು, ಒಂದು ಇದು ಇಲ್ಲ. ಇದು ಮುಗಿಸ್ಬೇಕಾದ್ರೆ ಮಾತಾಡಬಾರ್ದು. ಅವರಿಗೆ ಅಸೋಸಿಯೇಷನ್, ಒಂದು ಪ್ಲೇಸು ಇಲ್ಲ. ಇದ್ದಿದ್ರೆ ಅಲ್ಲಿ ಕಳಿಸ್ತಿದ್ದೆ ನಾನು. ಅದು ಫ್ಯಾಂಟಾಸ್ಟಿಕ್. 5 ನ್ಯಾಷನಲ್ ಅವಾರ್ಡ್ ಗೊತ್ತಿಲ್ವಾ? 5 ನ್ಯಾಷನಲ್ ಅವಾರ್ಡ್, 32 ಸ್ಟೇಟ್ ಅವಾರ್ಡ್ಗಳು. ಅಲ್ಲ ಹೇಳೋದು ನಿಮ್ಗೆ ಹೆಂಗಿತ್ತು, ನಾವು ಉತ್ತರ ಕೊಡ್ತಾ ಇದ್ದೀನಿ. ಇವಾಗ ನಾನು ನಿಮಗೆ ಇನ್ನೇನು ಕ್ಲಾರಿಟಿ ಕೊಡ್ಬೇಕು ಹೇಳಿ? ಪ್ರೆಸ್ ಕ್ಲಬ್ನ ಮೆಂಬರ್ಸ್ನ ನಾನು ಅವಮಾನ ಮಾಡಿದಿನ ಮಾಡೋದಾಗಿದ್ರೆ ನಾನು ಇಲ್ಲೇ ಆ ಥರ ಕೊಡ್ಲಿಲ್ಲ. ಅಲ್ರಿ, ನಾವು ಪ್ರೆಸ್ ಕ್ಲಬ್ನಲ್ಲಿ ಇದ್ದೀವಿ. ಓಕೆ, ತಗೊಳ್ಳಲ್ಲ. ಸೊ ಅಫಿಷಿಯಲ್ ಇನ್ವಿಟೇಷನ್ ನೀವು ಬಂದಿದ್ದೀರಿ ಅಲ್ವಾ? ನಾನು ನಿಮ್ಗೆ ಪರ್ಸನಲ್ ಆಗಿ ಫೋನ್ ಮಾಡಿಲ್ಲ. ಜಾಲತಾಣದಲ್ಲಿ ಯಾರು ನನ್ನ ಬಗ್ಗೆ ಬರೀತಿರ್ತಾರೆ ಅಲ್ಲ. ಅಲ್ಲ, ನಾನು ಅಲ್ಲಿ ಮಾತಾಡಿದಕ್ಕೆ ನೀವು ಯಾಕೆ ಮಾತಾಡ್ತಿದ್ದೀರಿ ಅರ್ಥ ಆಗ್ತಾ ಇಲ್ಲ ನನಗೆ. ಎಲ್ಲ ಮಾಧ್ಯಮಗಳಿಂದ ಬರ್ದಿಲ್ಲ. ಎಲ್ಲ ಅಂತ ಬರ್ದಿಲ್ಲ. ಇಲ್ಲ, ಎಲ್ಲ ಅಂತ ಬರ್ದಿಲ್ಲ. ಮಾರಿಕೊಂಡ ಮಾಧ್ಯಮಗಳಿಗೆ ವಿಶೇಷ ಆಹ್ವಾನ. ಅಲ್ಲಿ ನಿಮ್ಮನ್ನು ಹೇಳೇ ಇಲ್ಲ ಅಂತ ಹೇಳಿದ್ರೆ ಯಾರು? ಯಾವುದು? ಕರ್ನಾಟಕದ ಮಾಧ್ಯಮನ? ಇಂಗ್ಲಿಷ್ ನಲ್ಲೂ ಬರ್ತಿದ್ದೀನಿ. ಸ್ಪೆಷಲ್ ಇನ್ವಿಟೇಷನ್ ಟು ಸೋಲ್ಡ್ ಔಟ್ ಗೋಧಿ ಮೀಡಿಯಾ. ಅಲ್ಲ, ಇಂಗ್ಲಿಷ್ ನಲ್ಲೂ ಇದೆ. ಅಲ್ಲ, ಇಂಗ್ಲಿಷ್ ನಲ್ಲೂ ಇದೆ. ಅಲ್ಲ, ಬರೀ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲೂ ಇದೆ ಅಂತ ಹೇಳಿ. ಇವಾಗ ಏನ್ ಮಾಡ್ಬೇಕು ಹೇಳಿ? ಇವಾಗ ನಿಮ್ಗೆ ಇದಕ್ಕೆ ನೋಡಿ. ಓಹೋ, ಅನುಭವಿಸೋದು ನಾನ್ರಿ. ಪರಿಸ್ಥಿತಿ ಈ ಪ್ರೆಸ್ ಮೀಟ್ ಅಲ್ಲಿ ನಿಮಗೆ ಹೇಳಿಲ್ಲ ನಾನು. ಸೋಷಿಯಲ್ ಮೀಡಿಯಾದಲ್ಲಿ ಅದೇ ನನ್ನ ಇಷ್ಟ. ನನ್ನನ್ನು ಯಾರು ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಹೇಳ್ತೀನಿ ರೀ. ನಾನು ಅವ್ರನ್ನೂ ಕರಿತೀನಿ. ನಾನು ನಿಮ್ಮನ್ನು ಕರೆದಿದ್ದೀನಿ. ಅಲ್ಲ, ನಾನು ನಿಮ್ಮನ್ನು ಕರೆದಿದ್ದೀನಿ. ನಿಮಗೆ ಪ್ರೆಸ್ ಕ್ಲಬ್ನಲ್ಲಿ ಬಹಳ ಗೌರವದಿಂದ ನಿಮ್ಮನ್ನು ಸಂಬೋಧಿಸಿ ಕರೆದಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ನಾನು ಅವ್ರನ್ನ ಕರೆದಿದ್ದೀನಿ, ಅವ್ರನ್ನೂ ಕರೆದಿದ್ದೀನಿ. ನಿಮ್ಗೆ ಯಾಕೆ ಪ್ರಾಬ್ಲಮ್? ನಾನು ಉತ್ತರ ಕೊಟ್ಟ. ನಾನು ವ್ಯಂಗ್ಯ. ಕಂಟಿನ್ಯೂ ಮಾಡೋಣ ಬೇಡ?
ನನಗೆ ಪೇಮೆಂಟ್ ಕೊಡಿದ್ರೆ ಆಕ್ಟೇ ಮಾಡಲ್ಲ ನಾನು.